ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಕಳೆದ 2.5 ವರ್ಷದಲ್ಲಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟು ನಮ್ಮ ದೇಶದ ಇನ್ವೆಸ್ಟರ್ಸ್ಗಳಿಗೆ, ಟ್ರೇಡರ್ಸ್ಗಳಿಗೆ ಆವು ಏಣಿ ಆಟವನ್ನು ಆಡಿಸ್ತಾ ಇದೆ. ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ, ಮತ್ತೆ ಕರೆಕ್ಷನ್ ತಗೊಳುತ್ತೆ, ಮೇಲಕ್ಕೆ ಹೋಗುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ. ಒಂದು ರೀತಿ ಕಳೆದ 2.5 ವರ್ಷದಲ್ಲಿ ನಮ್ಮ ಮಾರ್ಕೆಟ್ ಯಾರಿಗೂ ಸಹ ₹1 ರಿಟರ್ನ್ ಕೂಡ ಕೊಟ್ಟಿಲ್ಲ. ಹೌದು, ಕೆಲವು ಜನ ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಕೊಟ್ಟಿರ್ಬೋದು, ಬಟ್ ಆ್ಯಕ್ಚುಯಲ್ ಇನ್ವೆಸ್ಟರ್ಸ್ಗಳಿಗೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರೋರಿಗೆ ಮೆಜಾರಿಟಿ ಯಾರಿಗೂ ಸಹ ರಿಟರ್ನ್ ಸಿಕ್ಕಿರೋದಿಲ್ಲ. 0 ರಿಟರ್ನ್ ಅಂತ ಬೇಕಾದ್ರೆ ಅನ್ಬೋದು. ಏನಕ್ಕೆ ಈ ರೀತಿ ಆಯಿತು? ಅಮೆರಿಕಾದು ಸ್ಟಾಕ್ ಮಾರ್ಕೆಟು ಅಷ್ಟು ಒಳ್ಳೆ ರಿಟರ್ನ್ ಕೊಡ್ತಾ ಇದೆ. ಹೌದು, ನ್ಯಾಸ್ಡ್ಯಾಕ್ ಆಗಿರ್ಬೋದು, S&P 500 ಆಗಿರ್ಬೋದು, ಎಲ್ಲ ಕೂಡ ತುಂಬ ಒಳ್ಳೆ ರಿಟರ್ನ್ ಕೊಡ್ತಾ ಇದೆ. ಬಟ್ ನಮ್ಮ ದೇಶದ ಯಾಕಪ್ಪ ಹಿಂಗೆ ಆಗ್ತಾ ಇದೆ? ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದರೆ, ಹಿಸ್ಟ್ರಿಯನ್ನು ನೋಡಿದ್ರೆ ಈ ಅಮೆರಿಕನ್ ಮಾರ್ಕೆಟು ಮತ್ತು ಇಂಡಿಯನ್ ಮಾರ್ಕೆಟ್ ಎರಡೂ ಕೂಡ ಒಂದು ರೀತಿ ತುಂಬ ಇಂಟರ್ಲಿಂಕ್ಡ್ ಆಯ್ತಾ. ಅಮೆರಿಕನ್ ಮಾರ್ಕೆಟ್ ಮೇಲಕ್ಕೆ ಹೋದರೆ ಇಂಡಿಯನ್ ಮಾರ್ಕೆಟ್ ಕೂಡ ಮೇಲಕ್ಕೆ ಹೋಗ್ತಾ ಇತ್ತು. 1999ನೇ ಇಸ್ವಿಯಲ್ಲಿ .com ಬಬಲ್ದು ಕ್ರೈಸಿಸ್ ಆದಾಗ ಮಾರ್ಕೆಟ್ ಅಮೆರಿಕಾದಲ್ಲೂ ಡೌನ್ ಆಗಿತ್ತು, ಇಂಡಿಯಾದಲ್ಲೂ ಕೂಡ ಡೌನ್ ಆಗಿತ್ತು. ಆ ಒಂದು ಗ್ರಾಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ S&P 500 2000ನೇ ಇಸ್ವಿಯಲ್ಲಿ -9% ಆಗಿತ್ತು, ಬಟ್ ನಮ್ಮ ದೇಶದಲ್ಲಿ 29.4%. ಆ ಟೈಮಲ್ಲಿ ಮಾರ್ಕೆಟ್ ನಮ್ಮ ದೇಶದಷ್ಟು ಸ್ಟೇಬಲ್ ಇರಲಿಲ್ಲ ಆಯಿತಾ. ಮತ್ತು 2001ರಲ್ಲೂ ಕೂಡ ಸೇಮ್ ಅದೇ ರೀತಿ ಮಾರ್ಕೆಟ್ ಡೌನ್ ಆಯಿತು. 2002ರಲ್ಲೂ ಕೂಡ ಅದೇ ರೀತಿ ಡೌನ್ ಆಯಿತು. ಸೊ ತೋರಿಸ್ತಾ ಇದ್ದೀನಿ ಆ ಒಂದು ಗ್ರಾಫನ್ನು ನಾನು ನಿಮಗೆ. ಮತ್ತು 2003ನೇ ಇಸ್ವಿಯಿಂದ 2007ನೇ ಇಸ್ವಿ, ಈ ಟೋಟಲ್ 4 ವರ್ಷ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೆ ಒಂದು ರೀತಿ ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ ಆಯಿತಾ. ಲಿಟ್ರಲಿ ಬ್ಯಾಕ್ ಟು ಬ್ಯಾಕ್ 4ರಿಂದ 5 ವರ್ಷ ಮಾರ್ಕೆಟು ಫುಲ್ ಪಾಸಿಟಿವ್ ಒಳ್ಳೆ ರಿಟರ್ನ ಕೊಡುತ್ತಾ ಆಯಿತಾ. ಸೊ ಆ ಒಂದು ಗ್ರಾಫ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಅಮೆರಿಕನ್ ಮಾರ್ಕೆಟ್ಗಿಂತ ತುಂಬ ಚೆನ್ನಾಗಿ ಆ ಟೈಮಲ್ಲಿ ನಮ್ಮದು ದೇಶದ ಮಾರ್ಕೆಟು ಗ್ರೋ ಆಗುತ್ತೆ. ಆಮೇಲೆ ಬಂತು ನೋಡಿ ಲೇಮ್ಯಾನ್ ಬ್ರದರ್ಸಿಂದು ಕ್ರೈಸಿಸ್ಸು. ಅದೊಂದು ರೀತಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಆ ಟೈಮಲ್ಲಿ ಜಗತ್ತಿನಾದ್ಯಂತ ಎಲ್ಲ ಮಾರ್ಕೆಟ್ಗಳು ಕೂಡ ಡೌನ್ ಆಗುತ್ತೆ. ಅಮೆರಿಕ ಅದು ಡೌನ್ ಆಗಿತ್ತು, ಈವನ್ ನಮ್ಮ ದೇಶದ್ದು ಕೂಡ ಸೆನ್ಸೆಕ್ಸು 52% ಡೌನ್ ಆಗಿತ್ತು ಆ ಟೈಮಲ್ಲಿ ಆಯಿತಾ. ನೋಡ್ಬೋದು, ಅಮೆರಿಕ ಮಾರ್ಕೆಟ್ ಡೌನ್ ಆದಾಗ ನಮ್ಮ ದೇಶದ ಮಾರ್ಕೆಟ್ ಕೂಡ ಡೌನ್ ಆಗಿತ್ತು. ಅದಾದಮೇಲೆ ಲಾಕ್ಡೌನ್ ಆಗಲೂ ಕೂಡ ನಮ್ಮ ದೇಶದ ಮಾರ್ಕೆಟ್ ಡೌನ್ ಆಗಿತ್ತು, ಅಮೆರಿಕಾದು ಕೂಡ ಡೌನ್ ಆಗಿತ್ತು. ಅದಾಗಿ 2021 ಅಮೆರಿಕಾ ಮಾರ್ಕೆಟು ಚೆನ್ನಾಗೋಯ್ತು, ನಮ್ಮ ದೇಶದ ಮಾರ್ಕೆಟು ಚೆನ್ನಾಗೋಯ್ತು. 2022-23 ಅಮೆರಿಕಾದು ಚೆನ್ನಾಗಾಯಿತು, ನಮ್ಮದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಾಯಿತು. 2023 ಎಂಡಸ್ಟ್ರಲ್ಲಿ ನಮ್ಮ ದೇಶದ ಮಾರ್ಕೆಟು ಸ್ವಲ್ಪ ಡೌನ್ ಆಯಿತು, ಅಮೆರಿಕಾದು ಕೂಡ ಮಾರ್ಕೆಟ್ ಡೌನ್ ಆಯಿತು. ಅದಾದಮೇಲೆ ರಿಕವರ್ ಆಲ್ಮೋಸ್ಟ್ ಆಗಬೇಕು, ಬಟ್ ನಮ್ಮ ದೇಶಕ್ಕೆ ಬ್ಯಾಕ್ ಟು ಬ್ಯಾಕ್ ಹೊಡೆತಗಳು ಬರೋಕ್ಕೆ ಶುರುವಾಯಿತು. ಇದ್ರ ಬಗ್ಗೆ ಮುಂಚೆ ವಿಡಿಯೋ ಮಾಡಿದ್ದೀನಿ. ಒಂದು ವಾರ್ ಶುರುವಾಯಿತು, ರಷ್ಯಾ ಯುಕ್ರೇನು, ಆಮೇಲೆ ಟ್ಯಾರಿಫ್ ವಾರು, ಆಮೇಲೆ ಇರಾನು, ಆಮೇಲೆ AI ವಾರು, ಆಮೇಲೆ ನಮ್ಮ ದೇಶದ IT ಇಂಡಸ್ಟ್ರಿಗಳಿಗೆ ಹೊಡೆತ ಬಿದ್ದಿದ್ದು ಎಲ್ಲ ಸೇರಿ ಒಂದ್ರ ಮೇಲೆ ಒಂದು ಹೊಡೆತ ಬಿದ್ದು ಕಳೆದ 2.5 ವರ್ಷದಲ್ಲಿ ನಮ್ಮ ದೇಶಕ್ಕೆ ಯಾವುದೇ ರಿಟರ್ನ್ ಬಂದಿಲ್ಲ. ಆದರೆ ನಾವು ಅಮೆರಿಕನ್ ಮಾರ್ಕೆಟ್ ನೋಡೋದಕ್ಕೆ ಹೋದರೆ ಕಳೆದ 2.5 ವರ್ಷದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಜನವರಿ 2024ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಸುಮಾರು 2.5 ವರ್ಷದಲ್ಲಿ 57.66% ರಿಟರ್ನ ಕೊಟ್ಟಿದೆ. 57.66%. ಕ್ರೇಜಿ ಮಾತ್ರ. ಲಿಟ್ರಲಿ 2.5 ವರ್ಷಕ್ಕೆ ತುಂಬ ದೊಡ್ಡ ರಿಟರ್ನ್. ಅದೇ ನಮ್ಮ ದೇಶದ ಮಾರ್ಕೆಟ್ ನಾವು ನೋಡೋದಕ್ಕೆ ಹೋದರೆ ಜನವರಿ 2024ನೇ ಇಸವಿಯಿಂದ ಇಲ್ಲಿಯವರೆಗೆ ನಮ್ಮ ದೇಶದ ಸೆನ್ಸೆಕ್ಸು ಬರೀ 2.71% ರಿಟರ್ನ ಕೊಟ್ಟಿದೆ. ಏನಕ್ಕೆ ಇಷ್ಟು ವರ್ಷ ಅಮೆರಿಕನ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದರೆ ನಮ್ಮ ದೇಶದ್ದು ಹೋಗ್ತಾ ಇತ್ತು, ಬಟ್ ಈಗೇನಪ್ಪ ಆಯಿತು ಅಂತ ನೀವು ಕೇಳಿದ್ರೆ ಮಲ್ಟಿಪಲ್ ರೀಸನ್ಸು ಆಯಿತಾ. ಅಮೆರಿಕನ್ ಮಾರ್ಕೆಟು ಈ ಲೆವೆಲ್ಲಿಗೆ ಮೇಲಕ್ಕೆ ಹೋಗ್ತಿರೋದಕ್ಕೆ ಮೇಯ್ನ್ ರೀಸನ್ನು AI ಬಬಲ್ ಅಂತ ಅಂತೀರಾ ಅಥವಾ AI ಪುಷ್ ಅಂತ ಅಂತೀರಾ ಗೊತ್ತಿಲ್ಲ. ಸೊ 2022-23ನೇ ಇಸ್ವಿಯಲ್ಲಿ ಏನೆಲ್ಲ ಫಾರಿನ್ ಇನ್ವೆಸ್ಟರ್ಸ್ಗಳಿದ್ರು ಅವರೆಲ್ಲ ನಮ್ಮ ದೇಶದಿಂದ ದುಡ್ಡನ್ನು ತೆಗೆದು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿಗಳು ಬೂಮ್ ಆಗ್ತಾ ಇದ್ದಾವೆ, ಒಳ್ಳೆ ರಿಟರ್ನ ಕೊಡ್ತಾ ಇದ್ದಾವೆ, ಆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ನಮ್ಮ ದೇಶದ ದುಡ್ಡನ್ನು ಫಾರಿನರ್ಸು ಅಂದರೆ ಫಾರಿನ್ ಇನ್ವೆಸ್ಟ್ ಮಾಡುವಂಥ ಜನಗಳು ಅದು ಯಾರು ಆಗಿರ್ಬೋದು ತೆಗೆದುಬಿಟ್ಟು ನಮ್ಮ ದೇಶ ರಿಟರ್ನ್ ಅಷ್ಟಿಲ್ಲ. ಸೊ ಏನು ಮಾಡ್ತಾರೆ, ಈ ಕಂಪನಿಗಳ ಮೇಲೆ, ಈ ದೇಶಗಳ ಮೇಲೆ ಇನ್ವೆಸ್ಟನ್ನು ಮಾಡ್ತಾರೆ. ಇದೇ ಕಾರಣಕ್ಕೆ ಅಮೆರಿಕನ್ ಮಾರ್ಕೆಟು ತುಂಬ ಬೂಮ್ ಆಗ್ತಾ ಇರೋದು ಆಯಿತಾ. ಮೇಯ್ನ್ ರೀಸನ್ ಇಷ್ಟೇ. ಈ NVIDIA ಆಗಿರ್ಬೋದು, ಈ ಗೂಗಲ್ ಆಗಿರ್ಬೋದು, ಇವರೆಲ್ಲ ಹೆವಿ ದುಡ್ಡನ್ನು
AI ಮೇಲೆ ಆಗ್ತಾ ಇದ್ದಾರೆ ಆಯಿತಾ. ಸೊ ಫ್ಯೂಚರ್ AI ಅಂತ ಅಂದ್ಕೊಂಡು ಆಗ್ತಾ ಇದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೆವಿ ಇನ್ವೆಸ್ಟ್ಮೆಂಟು ಈ ದೊಡ್ಡ ದೊಡ್ಡ AI ಕಂಪ್ನಿಗಳಿಗೂ ಹೋಗ್ತಾ ಇವೆ. ಸೊ ಇದೇ ರೀಸನ್ನು ಈ ಅಮೆರಿಕನ್ ಸ್ಟಾಕ್ ಮಾರ್ಕೆಟು ಕಳೆದ 2-2.5 ವರ್ಷದಲ್ಲಿ ಗ್ರೋ ಆಗ್ತಾ ಇರೋದು. ನಮ್ಮ ದೇಶದಲ್ಲಿ ಯಾವುದು ಕೂಡ AI ಕಂಪ್ನಿಗಳಿಲ್ಲ, ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗಳಿಲ್ಲ. ನಮ್ಮ ದೇಶದಲ್ಲಿ ಮೆಜಾರಿಟಿ ದೊಡ್ಡ ದೊಡ್ಡ ಕಂಪ್ನಿಗಳು ಅಂತ ಅಂದರೆ ಒಂದು ಬ್ಯಾಂಕಿಂಗ್ ಸೆಕ್ಟರು, ಅದು ಬಿಟ್ಟರೆ ಸರ್ವೀಸು, ಬೇರೆ ದೇಶಗಳಿಗೆ ಸರ್ವಿಸ್ ಕೊಡೋದು. ಈ ಇನ್ಫೋಸಿಸ್ ಆಗಿರ್ಬೋದು, HP ಆಗಿರ್ಬೋದು, ಇವೆಲ್ಲ ಬೇರೆ ದೇಶಗಳಿಗೆ. HP ನಮ್ಮ ದೇಶದ್ದಲ್ಲ ಫಸ್ಟ್ ಆಫ್ ಆಲು. ಈ HCL ಇವರೆಲ್ಲ ಬೇರೆ ಬೇರೆ, ವಿಪ್ರೋ ಇವೆಲ್ಲ ಬೇರೆ ಬೇರೆ ದೇಶಗಳಿಗೆ ಸರ್ವಿಸ್ ಕೊಡ್ತಾರಷ್ಟೇ, ಅವ್ರದ್ದು ಯಾವುದು ಪ್ರಾಡಕ್ಟ್ ಅಷ್ಟಾಗಿಲ್ಲ ಆಯಿತಾ. ಸೊ ಈ ಕಾರಣದಿಂದ ನಮ್ಮ ದೇಶದ ಮಾರ್ಕೆಟು ತುಂಬ ಸ್ಟ್ರಗಲ್ ಮಾಡ್ತಾಯಿದೆ. ಇದ್ರ ಮೇಲೆ ಡಾಲರಿಂದು ಹೊಡೆತ. ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಡಾಲರ್ ಮೇಲೂ ಕೂಡ ಅವ್ರ ದುಡ್ಡನ್ನು ಕಳ್ಕೋಬೇಕಾಗತ್ತೆ. ಸೊ ಅದು ಪ್ರಾಬ್ಲಮ್ಮು. ಇನ್ವೆಸ್ಟ್ ಮಾಡಬೇಕಾದ್ರೆ ಅವರು $1 ಹಾಕ್ಬೇಕಾದ್ರೆ ಇರುತ್ತೆ $90. ಆಮೇಲೆ ಸ್ವಲ್ಪ ದಿನ ಅವರು ಸೇಲ್ ಮಾಡೋಕ್ಕೆ ಹೋದರೆ ಪ್ರೈಸ್ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಸೊ ಇದು ಒಂದು ರೀತಿ ಇನ್ನೂ ದೊಡ್ಡ ಹೊಡೆತ ಆಗಿಬಿಡುತ್ತೆ. ಸೊ ಫಾರಿನ್ ಇನ್ವೆಸ್ಟರ್ಸ್ಗಳಿಗೆ ಇದು ವರ್ತಲ್ಲ ನಮ್ಮ ದೇಶಕ್ಕೆ ಸದ್ಯಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು. ಆದರೂ ಕೂಡ ನಮ್ಮ ದೇಶದ ಮಾರ್ಕೆಟ್ ಒಂದು ಲೆವೆಲ್ಗೆ ಹೊಡೆತವನ್ನು ತಡ್ಕೋತಾ ಇದೆ ಆಯಿತಾ. ಮೇಜರ್ ಕರೆಕ್ಷನ್ನ, ಆ ಲೆವೆಲ್ ಕರೆಕ್ಷನ್ನ ಇಲ್ಲಿವರೆಗೂ ತಗೊಂಡಿಲ್ಲ. ಇಷ್ಟೆಲ್ಲ ಕ್ರೈಸಿಸ್ ಆದರೂ ತಗೊಂಡಿಲ್ಲ. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಹೊರಗಡೆ ಹೋಗಿರ್ಬೋದು, ಆದರೆ ಇದನ್ನು ಬ್ಯಾಲೆನ್ಸ್ ಮಾಡ್ತಿರೋದು ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸು ಆಯಿತಾ. ಸೊ ಮ್ಯೂಚುವಲ್ ಫಂಡಿಗೆ ಏನು ನಾವು ದುಡ್ಡು ಹಾಕ್ತಾಯಿದ್ದೀವಿ, ಆ ಫಂಡ್ ಹೌಸ್ಗಳೆಲ್ಲ ಏನು ಮಾಡ್ತಾಯಿದ್ದಾರೆ, ನಮ್ಮ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಅದೇ ನಂಗೆ ಅನ್ನಿಸ್ದಂಗೆ ತಡೀತಾ ಇದೆ ಆಯಿತಾ. ನೆಕ್ಸ್ಟು ಫಾರಿನ್ ಇನ್ವೆಸ್ಟರ್ಸು ಮತ್ತೆ ಬಂದರು ಅಂತ ಅಂದರೆ ನೋಡಿ, ಈಗ ಇನ್ವೆಸ್ಟ್ ಮಾಡಿರೋರಿಗೆ ಹೆವಿ ಒಳ್ಳೆ ರಿಟರ್ನ್ ಬರ್ಬೋದು. ನೋಡಿ 2-2.5 ವರ್ಷದಲ್ಲಿ ಮಾರ್ಕೆಟ್ ಮೂವ್ ಆಗಿಲ್ಲ, ಫ್ಲ್ಯಾಟ್ ಇದೆ. ಮೋಸ್ಟ್ಲಿ ಹೇಳೋದಕ್ಕಾಗಲ್ಲ, ಮುಂದಿನ ವರ್ಷ ಕಳೆದ 3 ವರ್ಷಗಳ ರಿಟರ್ನ ಒಂದೇ ಸಲ ಕೊಡ್ಬೋದು. ನಾನು ನಿಮಗೆ ಆ ಗ್ರಾಫನ್ನು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. 2023ನೇ ಇಸ್ವಿಯಲ್ಲಿ ಸೆನ್ಸೆಕ್ಸು 18.7% ರಿಟರ್ನ್ ಕೊಟ್ಟಿದೆ ಆಯಿತಾ. ಆಮೇಲೆ 2024ನೇ ಇಸ್ವಿಯಲ್ಲಿ ನಾನು ಹೇಳ್ಬೋದು ನಿಮಗೆ ರಿಟರ್ನ್ ಕೊಟ್ಟಿಲ್ಲ ಅಂತ, ಬಟ್ 8.2% ರಿಟರ್ನ್ ಕೊಟ್ಟಿದೆ ಆಯಿತಾ. 2025ರಲ್ಲೂ ಕೂಡ 8.3% ಕೊಟ್ಟಿದೆ. ಸೊ 24-25 ಎರಡರಿಂದ ಅಪ್ರಾಕ್ಸಿಮೇಟ್ಲಿ 16% ರಿಟರ್ನ್ ಕೊಟ್ಟಿರಬಹುದು. ಆದರೆ ಈ ವರ್ಷ ನೋಡಿ ಇಲ್ಲಿವರೆಗೆ ಹತ್ತತ್ರ 13% ಡೌನ್ ಆಗಿದೆ. ಸೊ ಆ್ಯಾವ್ರೇಜ್ ಕಳೆದ 3 ವರ್ಷದನ್ನು ತೊಗೊಂಡ್ರೆ, ಅಂದರೆ 2.5 ವರ್ಷದ ತಗೊಂಡ್ರೆ ಪ್ರಾಫಿಟ್ಟು ಬರೀ ಒಂದು 3% ಅಷ್ಟೇ ಮಾರ್ಕೆಟ್ ಕೊಟ್ಟಿರೋದು. 2.5 ವರ್ಷದಲ್ಲಿ ಬರೀ 3%. ಸೊ ಇನ್ ಆ್ಯಾವ್ರೇಜ್ ಯಾರಿಗೂ ಕೂಡ ಕಳೆದ 2.5 ವರ್ಷದಲ್ಲಿ ರಿಟರ್ನ್ ಕೊಟ್ಟಿರೋದಿಲ್ಲ ಆಯಿತಾ. ಹಾಗೆ ಯಾರಿಗೆ ಗೊತ್ತು, ಈ ವರ್ಷದಲ್ಲಿ ಇನ್ನೂ ಒಂದು 6 ತಿಂಗಳಿದೆ. ಈ 6 ತಿಂಗಳಲ್ಲಿ ಮಾರ್ಕೆಟ್ ರಿಕವರ್ ಆಗಿ ಇನ್ನೂ ಒಳ್ಳೆ ರಿಟರ್ನ್ನ ಕೊಡ್ಬೋದು. ಸೊ ಕೆಲವೊಂದು ರಿಸರ್ಚರ್ಸ್ಗಳು ಏನಪ್ಪ ಹೇಳ್ತಾರೆ ಅಂತ ಅಂದರೆ, ನಮ್ಮ ದೇಶದ ಮಾರ್ಕೆಟು ಇನ್ನೊಂದು ವರ್ಷ 1.5 ವರ್ಷದಲ್ಲಿ 1 ಲಕ್ಷ ಸೆನ್ಸೆಕ್ಸ್ ರೀಚ್ ಆಗ್ಬೋದು. ನಿಫ್ಟಿ ಹೇಳ್ತಾರೆ ಒಂದು 50,000 ಅಂತ, ಹಿಂಗೆ ಹೇಳೋಕ್ಕಾಗಲ್ಲ, ಯಾರು ಏನು ಬೇಕಾದ್ರೆ ಹೇಳ್ಬೋದು. ಬಟ್ ಸ್ಟಿಲ್ ಪೊಟೆನ್ಷಿಯಲ್ ನಮ್ಮ ದೇಶಕ್ಕೆ 100% ಇದೆ. ನೋಡಿ, ಫಾರಿನ್ ಇನ್ವೆಸ್ಟರ್ಸ್ ಇಲ್ಲದೆ ನಮ್ಮ ದೇಶ ಒಂದು ಲೆವೆಲಿಗೆ ಹೊಡ್ತವನ್ನು ತಡ್ಕೋತಾ ಇದೆ ಅಂತ ಅಂದರೆ, ಅವ್ರು ಬಂದರು ಅಂದರೆ ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ದೇಶಕ್ಕೆ ಬಂತು ಅಂದರೆ ಮಾರ್ಕೆಟ್ ಆಬ್ವಿಯಸ್ಲಿ ಸ್ವಲ್ಪ ಗ್ರೋ ಆಗುತ್ತೆ. ಆ ಟೈಮಲ್ಲಿ ಈಗ ಸದ್ಯಕ್ಕೆ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಪ್ರಾಫಿಟ್ ಸಿಗಬಹುದು ಆಯಿತಾ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಮಾರ್ಕೆಟ್ ಏನು ರಿಟರ್ನ್ ಕೊಡ್ತಾ ಇಲ್ಲ, ಹೆಂಗುರು ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು, FDಗೆ ಹಾಕಿದ್ರೆ ಆಗೋಗಿತ್ತು ಅಂತೆಲ್ಲ ತುಂಬ ಜನ ಅನ್ಕೋತಾ ಇರ್ತೀರ. ನೋಡಿ, ಮಾರ್ಕೆಟ್ ವರ್ಕ್ ಆಗೋದೇ ಹಿಂಗೆ ಆಯಿತಾ. ಈ ವರ್ಷ ಕೊಡದೇ ಇರ್ಬೋದು, ಮುಂದಿನ ವರ್ಷ ಕೊಡದೇ ಇರ್ಬೋದು, ಅದ್ರ ಮುಂದಿನ ವರ್ಷನೂ ಕೊಡದೇ ಇರ್ಬೋದು. ಆಮೇಲೆ 4ನೇ ವರ್ಷ ಈ 3 ವರ್ಷಗಳ ರಿಟರ್ನ್ನ ಒಟ್ಟಿಗೆ ಒಂದೇ ಸಲ 100% ಕೊಡ್ಬೋದು. ಆ ರೀತಿ ಮಾರ್ಕೆಟ್ ವರ್ಕ್ ಆಗುತ್ತೆ ಆಯಿತಾ. ಸೊ ಇವತ್ತು ಹಾಕ್ಬಿಟ್ಟು ನೀವು ನಾಳೆ ಡಬಲ್ ಆಗಬೇಕು ಅಂದರೆ ಅಂಥವ್ರಿಗೆ ಈ ಮಾರ್ಕೆಟ್ ಅಲ್ಲ. ಸೊ ನೋಡಿ, ನಮ್ಮ ದೇಶದಲ್ಲೇ ಏನಾದರೂ ಪ್ರಾಡಕ್ಟ್ ಬೇಸ್ಡ್ ಇದ್ದಿದ್ದರೆ, ಅಥವಾ ಆಪಲ್ಲು, ಗೂಗಲ್ಲು, ಅಮೆಝಾನ್ ರೀತಿ ಕಂಪ್ನಿಗಳು ನಮ್ಮ ದೇಶದಲ್ಲಿ ಇದ್ದಿದ್ದರೆ, ಆಬ್ವಿಯಸ್ಲಿ ಅಮೇರಿಕನ್ ಮಾರ್ಕೆಟ್ ಈಗ ಹೆಂಗೆ 2.5 ವರ್ಷದಲ್ಲಿ ಗ್ರೋ ಆಗ್ತಾ ಇದೆ, ಅದೇ ಥರ ನಮ್ಮದು ಆಗ್ತಾಯಿತ್ತು. ಬಟ್ ಏನು ಮಾಡ್ತೀರಾ, ಹೊಡ್ತಾ ತಿಂತಾಯಿದ್ದೀವಿ ಎಲ್ಲ ಕಡೆಯಿಂದ. ನಮ್ಗೆ ಈ ಕಡೆ ಆಯಿಲ್ದು ಪ್ರಾಬ್ಲಮ್ಮು, ನಮ್ಮ ದೇಶದಲ್ಲಿ ಆಯಿಲ್ ಸಿಗಲ್ಲ. 85% ಆಯಿಲ್ ನಾವು ಬೇರೆ ಕ್ರೂಡ್ ಆಯಿಲ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋತೀವಿ. ಬಟ್ ಅಮೇರಿಕಾಗೆ ಆ ರೀತಿ ಅಲ್ಲ, ಅವ್ರ ದೇಶದಲ್ಲೇ ಆಯಿಲ್ ಇದೆ ಬೇಜಾನು. ಆಮೇಲೆ ನಾವು ಬೇರೆ ದೇಶಗಳ ಮೇಲೆ ಹೆವಿ ಡಿಪೆಂಡ್ ಆಗಿದ್ದೀವಿ. ಈ IT ಏನಿದೆ ಹೊಡ್ತಾ ಬಿತ್ತು ಅಂದರೆ
ನಮ್ಮ ದೇಶದ ಎಕಾನಮಿಗೆ ಹೆವಿ ಹೊಡ್ತಾ ಬೀಳುತ್ತೆ. ಸೊ ಈ ಸೆನ್ಸೆಕ್ಸಲ್ಲಿ ಹತ್ತತ್ರ 15-20% ಕಾಂಟ್ರಿಬ್ಯೂಷನ್ನು ಈ IT ಕಂಪ್ನಿಗಳಿದ್ದಾವೆ, ಅಂದರೆ ಏನು ಈ ಸರ್ವಿಸ್ ಬೇಸ್ಡ್ ಕಂಪ್ನಿಗಳಿದಾವಲ್ವಾ. ಸೊ 15-20% ಕಾಂಟ್ರಿಬ್ಯೂಷನ್ನು ಸೆನ್ಸೆಕ್ಸಿಗೆ ಈ ಥರ ಕಂಪ್ನಿಗಳಿಂದ ಬರುತ್ತೆ, ಆಯಿತಾ. ಸೊ ಅದು ಒಂದು ಮೇಜರ್ ಹೊಡೆತ. ಸೊ ಅವ್ರಿಗೂ ಈ AI ಎಲ್ಲ ಬಂದಮೇಲೆ ಹೆವಿ ಪ್ರಾಬ್ಲಮ್ ಆಗ್ತಾಯಿದೆ, ಪ್ರಾಪರಾಗಿ ಆರ್ಡ್ರ್ಗಳು ಸಿಗ್ತಿಲ್ಲ ಬೇರೆ ದೇಶದಿಂದ. ಫ್ಯೂಚರಲ್ಲಿ ತುಂಬ ಕಷ್ಟ ಇದೆ. ಇದೇ ಥರ ಮುಂದುವರೆದ್ರೆ ನಮ್ಮ ಸರ್ವಿಸ್ ಬೇಸ್ ಕಂಪ್ನಿಗಳೆಲ್ಲ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಏನಾದ್ರು ಪ್ರಾಡಕ್ಟ್ ಮೇಲೆ ವರ್ಕ್ ಮಾಡಿದ್ರೆ ಈಗಲೇ ತುಂಬ ಒಳ್ಳೆಯದು ನಂಗೆ ಅನ್ನಿಸ್ತಂಗೆ. ಇದನ್ನು ಬಿಟ್ಟರೆ ನೋಡಿ, ನಾವು ತುಂಬ ಡಿಪೆಂಡ್ ಆಗಿದ್ದೀವಿ ಬೇರೆ ದೇಶಗಳ ಮೇಲೆ. ಎಲೆಕ್ಟ್ರಾನಿಕ್ಸಿಗೆ ಚೈನಾಗೆ ಡಿಪೆಂಡ್ ಆಗಿದ್ದೀವಿ, ಆಯಿಲಿಗೆ ಈ ಮಿಡಲ್ ಈಸ್ಟು ಈ ದೇಶಗಳಿಗೆ ಡಿಪೆಂಡ್ ಆಗಿದ್ದೀವಿ, ಗ್ಯಾಸಿಗೆ ಇನ್ನೊಂದಕ್ಕೆ ಡಿಪೆಂಡ್ ಆಗಿದ್ದೀವಿ. ಸೊ ಏನಾಗುತ್ತೆ, ನಾವು ಇದನ್ನೆಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಡಾಲರ್ನಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ. ಈ ಕಡೆ ನೋಡಿದ್ರೆ ಡಾಲರ್ ಹೊಡೆತ ತಿಂತಾಯಿದೆ ಸರಿಗೆ ನಮ್ಮ ದೇಶದ್ದು ರುಪೀಸು. ಸೊ ಎಲ್ಲ ಸೇರ್ಕೊಂಡು ಒಂದೇ ಸಲ ಈ ಮಾರ್ಕೆಟಿಗೆ ಹೊಡಿತಾ ಇದೆ, ಎಲ್ಲ ಇಂಟರ್ಲಿಂಕ್ಡು. ಜನ ಪ್ಯಾನಿಕ್ ಆದ್ರೆ ತೆಗಿತಾರೆ ದುಡ್ಡನ್ನ. ಜನ ಪ್ಯಾನಿಕ್ ಆಗಿಬಿಟ್ರೆ ಒಂಚೂರು ಏನೋ ನ್ಯೂಸ್ ಬಂತು ಅಂತ ತೆಗೆದು ಬಿಡ್ತಾರೆ, ಮಾರ್ಕೆಟ್ ಕಿತ್ಕೊಂಡು ಹೋಗುತ್ತೆ. ಇಷ್ಟೇ, ಜನಗಳಿಗೆ ಒಂದು ಸ್ವಲ್ಪ ನಂಬಿಕೆ ಬರಬೇಕು, ಜನಗಳಿಗೆ ಅನ್ನಿಸ್ಬೇಕು, ಓಕೆನಪ್ಪ ಈಗ ಒಂಚೂರು ನೋಡಪ್ಪ ನಮ್ಮ ದೇಶದಲ್ಲಿ ಸುಖ ಶಾಂತಿ ಕಾಣ್ತಾ ಇದೆ, ಎಲ್ಲ ಕಡೆಯಿಂದ ಒಳ್ಳೆ ಚೆನ್ನಾಗಿ ಆಗ್ತಾಯಿದೆ ಅಂತ ಅನಿಸಿದ್ರೆ ನೋಡಿ, ಆಗ ಜನ ಮಾರ್ಕೆಟಿಗೆ ದುಡ್ಡು ಹಾಕ್ತಾರೆ, ಆಗ ಮಾರ್ಕೆಟ್ ಗ್ರೋ ಆಗುತ್ತೆ, ಆ ರೀತಿ. ಸೊ ಏನೂ ಮಾಡೋಕ್ಕಾಗಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಏನೋ ಒಂದು ಹೊಸ ವಿಷಯ, ಬೇಸಿಕ್ಸ್, ಏನು ಇನ್ ಡೆಪ್ತೆಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ತುಂಬ ಬೇಸಿಕ್ಸನ್ನು ಹೇಳಿದ್ದೀನಿ ಅಷ್ಟೇ. ಮಿಸ್ಟೇಕ್ ಆಗಿರೋ ದಯವಿಟ್ಟು ಕರೆಕ್ಟ್ ಮಾಡಿ ನನಗೆ. ನಾನು ಏನು ಪರ್ಫೆಕ್ಟ್ ಅಲ್ಲ, ಎಲ್ಲ ವಿಷಯದಲ್ಲೂ ನಾನು ಗೊತ್ತು ಅಂತ ಅನ್ನಲ್ಲ. ನನಗೆ ಗೊತ್ತಿರೋ ಅಷ್ಟು ನಿಮ್ಗೆ ಹೇಳಿದ್ದೀನಿ, ತಪ್ಪಾಗಿದ್ರೂ ಆಗಿರ್ಬೋದು, ದಯವಿಟ್ಟು ಕರೆಕ್ಟ್ ಮಾಡಿ ನನ್ನ ಕಾಮೆಂಟಲ್ಲಿ, ಆಯಿತಾ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.